ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 27ನೇ ಪ್ರಶ್ನೆ, ಅಹೋಂ ರಾಜ ಮನೆತನ, ಮೊಘಲರು ಮತ್ತು ಮರಾಠರು ಎಂಬಂತಹ ಚಾಪ್ಟರ್ ಇಂದ ಅಕ್ಬರನ ಆಡಳಿತ ವ್ಯವಸ್ಥೆಯನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಅಕ್ಬರ್ನ ಆಡಳಿತ ವ್ಯವಸ್ಥೆ. ಆಡಳಿತಾತ್ಮಕ ಅನುಕೂಲಕ್ಕಾಗಿ ಅಕ್ಬರ್ ತನ್ನ ರಾಜ್ಯವನ್ನ ಕೇಂದ್ರ ಸರ್ಕಾರ, ಪ್ರಾಂತೀಯ ಸರ್ಕಾರ ಮತ್ತು ಪರಗಣಗಳಾಗಿ ವಿಂಗಡಿಸಿದನು. ಓಕೆನಾ? ಸೊ ಯಾವ್ಯಾವ್ದು ಈಗ ನಮ್ಮ ದೇಶದಲ್ಲಿ ಇರುವಂತೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದೆ ಅಲ್ವಾ? ಅದೇ ರೀತಿ ಅಕ್ಬರನು ಕೇಂದ್ರ ಸರ್ಕಾರ, ಪ್ರಾಂತೀಯ ಸರ್ಕಾರ ಮತ್ತು ಪರಗಣಗಳಾಗಿ ವಿಂಗಡಿಸಿದ್ದನು. ಓಕೆನಾ? ಮನ್ಸಬ್ದಾರಿ ವ್ಯವಸ್ಥೆಯು ಅವನ ಆಡಳಿತದ ವಿಶಿಷ್ಟ ಲಕ್ಷಣವಾಗಿತ್ತು ಮಕ್ಕಳೇ. ಓಕೆ, ಅಕ್ಬರ್ ವಿಶಾಲವಾದ ಸಾಮ್ರಾಜ್ಯದ ಚಕ್ರವರ್ತಿ. ಅವನ ಸೈನ್ಯ ದಂಡನಾಯಕ, ಕಾರ್ಯಾಂಗದ ಮುಖ್ಯಸ್ಥ ಮತ್ತು ನ್ಯಾಯಾಂಗದ ಮುಖ್ಯಸ್ಥನಾಗಿದ್ದನು. ಆಡಳಿತದಲ್ಲಿ ಅವನಿಗೆ ಸಹಾಯ ಮಾಡಲು ವಕೀಲ್, ದಿವಾನ್, ಮೀರ್ ಬಕ್ಷಿ ಮತ್ತು ಮುಖ್ಯ ಸದಾರ್ ಎಂಬ 4 ಮಂತ್ರಿಗಳು ಇದ್ದರು. ಅವನು ರಾಜ್ಯವನ್ನ ವಿವಿಧ ಪ್ರಾಂತ್ಯಗಳಾಗಿ ವಿಂಗಡಿಸಿ ಅವುಗಳನ್ನ ಸುಭಾ ಎಂದು ಕರೆದನು. ಓಕೆನಾ? ಸೊ ರಾಜ್ಯವನ್ನ ಸುಭಾಗಳಾಗಿ ವಿಂಗಡಣೆ ಮಾಡಿದ್ದನು ಮಕ್ಕಳು. ಓಕೆ, ಅಕ್ಬರ್ ತನ್ನ ಸೈನ್ಯದಲ್ಲಿ ಅನೇಕ ಶ್ರೇಣಿಗಳನ್ನು ಕೂಡ ಸ್ಥಾಪನೆ ಮಾಡ್ತಾನೆ. ಇವುಗಳನ್ನ ಮನ್ಸಬ್ ಎಂದು ಕರೆಯಲಾಗುತ್ತಿತ್ತು ಮತ್ತು ಅದರ ಮೇಲ್ವಿಚಾರಕನನ್ನ ಮನ್ಸಬ್ದಾರ್ ಎಂದು ಕರೆಯಲಾಗುತ್ತಿತ್ತು. ಮೊಘಲ್ ಸೈನ್ಯದಲ್ಲಿ ಕಾಲ್ದಳ, ಅಶ್ವದಳ, ಗಜದಳ ಮತ್ತು ಫಿರಂಗಿ ದಳಗಳಿದ್ದವು. ಓಕೆ, ಕುದುರೆಗಳಿಗೆ ಮುದ್ರೆ ಮಾಡಲು ದಾಗ್ ಮಹಲಿ ಎಂಬ ಪ್ರತ್ಯೇಕ ಇಲಾಖೆ ಕೂಡ ಇತ್ತು. ಪೊಲೀಸ್ ವ್ಯವಸ್ಥೆ ಕೂಡ ಸಂಘಟಿತ ಮತ್ತು ಸುವ್ಯವಸ್ಥಿತ, ಸಮರ್ಥವಾದ ಪೊಲೀಸ್ ವ್ಯವಸ್ಥೆಯನ್ನ ಅಕ್ಬರ್ನು ಹೊಂದಿದ್ದನು. ಜಿಲ್ಲೆಯಲ್ಲಿ ಫೌಜ್ದಾರರು, ಪರಗಣದಲ್ಲಿ ಕಂದಾಯ ಅಧಿಕಾರಿಗಳಿದ್ದರು. ಮಧ್ಯಕಾಲೀನ ಯುಗದಲ್ಲಿ ಮೊದಲ ಬಾರಿಗೆ ಅಕ್ಬರ್ ಅತ್ಯಂತ ಪರಿಣಾಮಕಾರಿ ಆಡಳಿತ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದನು. ಓಕೆ, ಥ್ಯಾಂಕ್ ಯು.